ಬಹುಶಃ ಪ್ರಜ್ವಲ್ ಇದೀಗ ಸೆರೆ ಸಿಕ್ಕಿರುವಂಥ ಕಾರಣಕ್ಕಾಗಿ ಅಟ್ಲೀಸ್ಟ್ ಅಂಥ ಸಂಗತಿಗಳಾದರೂ ಹೊರಬರುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಿದೆ. ಯಾಕಂದರೆ ಅಗೈನ್ ನಾನು ಹೇಳ್ದಂಗೆ ಪ್ರಜ್ವಲ್ ಮಾಡಿದಂಥದ್ದು 100ಕ್ಕೆ 100 ತಪ್ಪು. ಬಟ್ ಈ ತಪ್ಪನ್ನು ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊಂಡು ಇನ್ನಷ್ಟು ಮಂದಿ ಇನ್ನೊಂದು ದೊಡ್ಡ ತಪ್ಪು ಮಾಡಿದಾರಲ್ಲ, ಅವ್ರುಗಳೂ ಕೂಡ ಹೊರಬರಬೇಕಾದಂಥದ್ದು ಅನಿವಾರ್ಯತೆ ಇದೆ. ಬಹುಶಃ ಆ ಪ್ರಕ್ರಿಯೆಗಳು ಈ ಕ್ಷಣದಿಂದ ಆರಂಭ ಆಗುತ್ವಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಇದರ ಒಳ ಸುಳಿಗಳು ಬಹಳ ಇದೆ, ಭಾಳ ಅಂದರೆ ಭಾಳ ಇದೆ. ಇದರಲ್ಲಿ ಆ ಪಕ್ಷದವರು ಈ ಪಕ್ಷದವರು ಅನ್ನುವಂಥದ್ದಿಲ್ಲ. ಎಲ್ಲ ಪಕ್ಷದವರು ಕೂಡ ಸೇರಿಕೊಂಡು ಬೇರೆ ಬೇರೆ ರೀತಿಯಾಗಿ ಇಂಥ ವಿಡಿಯೋಗಳು, ಅದರಲ್ಲಿರುವಂಥ ಸಂತ್ರಸ್ತರು ಅದನ್ನು ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊಂಡಂಥವ್ರು ಭಾಳ ಮಂದಿ ಇದ್ದಾರೆ. ಪ್ರಜ್ವಲ್ ಜೊತೆಗಿನ ವಿಡಿಯೋ ಅದು ಮ್ಯೂಚುವಲ್ ಕನ್ಸೆಂಟಲ್ಲಿ ಆಗಿರೋದು ಮತ್ತೊಂದು, ಅದೆಲ್ಲ ನಂತರದ ಮಾತು. ಬಟ್ ಆ ವಿಡಿಯೋದಲ್ಲಿರುವಂಥ ಸಂತ್ರಸ್ತರನ್ನು ಬಳಸ್ಕೊಂಡಿರುವಂಥದ್ದು ಕೂಡ ಬಹಳ ಇದೆ. ಅದೇನಾದ್ರು ಪ್ರಜ್ವಲ್ಗೆ ಡೀಟೇಲ್ಸ್ ಇದ್ದರೆ ಅಂಥವರೂ ಕೂಡ ಹೊರಬರಬೇಕು. ಆಮೇಲೆ ಪ್ರಜ್ವಲ್ ಮಾಡಿದಂಥ ತಪ್ಪಿಗೆ ಸಂಬಂಧಪಟ್ಟ ಹಾಗೆ ಆತ ಏನಾದರೂ ದೋಷಿ ಅಂತ ಆದರೆ, ಅದು ಪ್ರೂವ್ ಆದರೆ ಆತನ ವಿರುದ್ಧವಾಗಿಯೂ ಕೂಡ ಕ್ರಮ ಆಗಬೇಕು. ಈ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಸಾಗಬೇಕಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ಮೊದಲಿಗೆ ಸಿಗಬೇಕಿತ್ತು, ಆತ ಈಗ ಸಿಕ್ಕಾಕೊಂಡಿದ್ದಾನೆ. ನಾನು ಮೊದಲೇ ಹೇಳಿದಾಗೆ ಇವತ್ತಿನಿಂದ ಶುರು ಆಗ್ತಾ ಇದೆ ಅಸಲಿ ಆಟ. ಆ ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆಯುವಂಥ ಸಂದರ್ಭ, ಹೊರತರಿಯುವಂಥ ಸಂದರ್ಭ ಒಂದು ಹಂತಲ್ಲಿ ಭಾಳ ಗೌಪ್ಯವಾಗೇ ನಡೆದಿದೆ. ಅದನ್ನು ಮೀರಿಯೂ ಕೂಡ ಮಾಧ್ಯಮದವರಿಗೆ ಒಂದಷ್ಟು ವಿಜುವಲ್ಸ್ ಇಲ್ಲಿ ಲಭ್ಯ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕಾರಣ ಅಂತಂದರೆ ಇದೊಂದು ಭಾಳ ಸೂಕ್ಷ್ಮವಾದಂಥ ಪ್ರಕರಣ ಆದಂಥ ಕಾರಣಕ್ಕಾಗಿ ಅಲ್ಲಿ ಪೊಲೀಸರು ಕೂಡ ಏನಾದರೂ ಮಾಧ್ಯಮದವ್ರ ಮುಂದೆ ಭಾಳ ದೊಡ್ಡ ಮಟ್ಟದ ಬೇಟೆ ಆಡಿದ್ದೀವಿ ಅನ್ನುವಂಥದ್ದನ್ನು ತರೋದು, ಬಿಂಬಿಸೋದು ಈ ಥರದ್ದು ಕೂಡ ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಪ್ರಜ್ವಲ್ಲೇ ಆತ ಹೇಳ್ಕೊಂಡಂಥ ರೀತಿಯಾಗಿ ಇವತ್ತು ಬಂದು ಸರೆಂಡರ್ ಆಗಿರುವಂಥ ಸಂದರ್ಭ. ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡು ಸೀದಾ SIT ಆಫೀಸ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭ. SIT ಆಫೀಸ್ ಅಂದರೆ ಅಗೈನ್ ವಿಧಾನಸೌಧದ ಹಿಂಭಾಗ ನೀವು ಅಲ್ಲಿ CID ಆಫೀಸ್ ಇದೆಯಲ್ಲ, ಅಲ್ಲೇ ಈಗ ಸದ್ಯ SIT ಟೀಮ್ಗೆ ಸಂಬಂಧಪಟ್ಟಾಗಿನ ಕಚೇರಿ ಕೂಡ ಇದೆ, ಅಲ್ಲಿ ಕರ್ಕೊಂಡು ಹೋಗುವಂಥ ಕಾರ್ಯ ಇದೀಗ ಆಗ್ತಾ ಇದೆ. ಇನ್ನು ಆತನನ್ನು ವಶಕ್ಕೆ ಪಡೆದಂಥ ಸಂದರ್ಭದ 24 ಗಂಟೆಗಳ ಒಳಗಾಗಿ ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದಂಥ ಪ್ರಕ್ರಿಯೆಗಳು ನಡಿಬೇಕಾಗುತ್ತೆ. ಸೊ ಆ ಪ್ರಕ್ರಿಯೆಗಳು ನಡಿಬೇಕು ಅಂತ ಅಂದರೆ ಮೆಡಿಕಲ್ ಚೆಕಪ್ ಆಗುವಂಥದ್ದು, ಮೆಡಿಕಲ್ ಟೆಸ್ಟು ಮತ್ತೊಂದು ಈ ಥರದ್ದೆಲ್ಲವೂ ಕೂಡ ಪ್ರಕ್ರಿಯೆಗಳಾಗಬೇಕಾಗುತ್ತೆ. ಸೊ ಆ ಪ್ರಕ್ರಿಯೆಗಳು ಇದೀಗ ನಡೀತಾ ಹೋಗುತ್ತೆ. ಸಹಜವಾಗಿ ನ್ಯಾಯಾಂಗ ಬಂಧನಕ್ಕಿಂತ SIT ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಚಾನ್ಸಸ್ ಸಹಜವಾಗಿರುತ್ತೆ. ಪೊಲೀಸ್ ಕಸ್ಟಡಿಗೆ ಕೇಳಿ ಅದಾದ ನಂತರದಲ್ಲಿ ಆತನನ್ನು ಭಾಳ ಸರಣಿ ವಿಚಾರಣೆಗೆ ಒಳಪಡಿಸುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಸೊ ಆತನ ಮೊಬೈಲ್ಗಳನ್ನು ರಿಟ್ರೀವ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಆಗಬಹುದು. ಅದಾದ ನಂತರದಲ್ಲಿ ಈ ಆತನ ಮೊಬೈಲೇ ಇದಕ್ಕೆ ಸಂಬಂಧಪಟ್ಟಂಗೆ ಮೇನ್ ಎವಿಡೆನ್ಸ್ ಆಗಿರುತ್ತೆ. ಸೊ ಆತ ಏನಾದರೂ ಆ ಮೊಬೈಲ್ ಇಲ್ಲ, ನಾನು ಕಳ್ಕೊಂಡಿದ್ದೀನಿ, ಮೊಬೈಲ್ ಚೇಂಜ್ ಮಾಡಿದ್ದೀನಿ, ಮತ್ತೊಂದೋ ಮಗದೊಂದೋ ಹೇಳಿದ್ರೆ ಅದನ್ನೆಲ್ಲ ರಿಟ್ರೀವ್ ಮಾಡುವಂಥ ಕಾರ್ಯ ಇಂಥದ್ದೆಲ್ಲವೂ ಕೂಡ ಹಂತವಾಗಿ ನಡೀತಾ ಹೋಗಬೇಕಾಗುತ್ತೆ. ಜೊತೆಗೆ ಸಂತ್ರಸ್ತೆಯರು ಕೊಟ್ಟಿರುವಂಥ ಹೇಳಿಕೆ, ಆ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಕೊಡ್ಬೋದಾದಂಥ ಪ್ರತಿ ಹೇಳಿಕೆಗಳು, ಇದೆಲ್ಲವನ್ನು ಕೂಡ ತುಲನೆ ಮಾಡುವಂಥ ಕಾರ್ಯವೂ ಕೂಡ ನಡೆಯುತ್ತೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಾಗಿನ ಹಾಸಿಗೆ ದಿಂಬನ್ನು ಕೂಡ ವಶಕ್ಕೆ ಪಡೆಯುವಂಥ ಕಾರ್ಯಗಳು ಆಗಿದೆ. ಸೊ ಇನ್ನೊಂದು ವಿಚಾರ ಅಂತಂದರೆ ಈ ಪ್ರಕರಣಗಳಲ್ಲಿ ಪ್ರತಿಯೊಂದು ಕೂಡ ಎವಿಡೆನ್ಸ್ಗಳು ಅತಿ ಮುಖ್ಯ ಆಗ್ತಾ ಹೋಗುತ್ತೆ. ಅದಕ್ಕೆ ಕೆಲವು ಉದಾಹರಣೆಗಳು ಅಂತ ಅಂದರೆ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗಿನ ಒಬ್ಬರು ಮಠಾಧೀಶರನ್ನ ಇದೇ ರೀತಿಯ ಅಂತ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಆ ಥರ ಅವರು ಧರಿಸಿದಂಥ ಬಟ್ಟೆಯನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಆಮೇಲೆ ಸಂತ್ರಸ್ತೆ ಕೊಟ್ಟಿದ್ದಂಥ ಕಂಪ್ಲೇಂಟ್ನ ಸಂದರ್ಭದಲ್ಲಿ ಆಕೆ ತನ್ನ ಬಟ್ಟೆಯನ್ನು ಕೂಡ ತೋರಿಸಿದ್ಲು. ಯಾಕೆ ಅಂತ ಅಂದರೆ, ತಾನು ಯಾರ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯವನ್ನು ಆರೋಪ ಮಾಡಿದ್ರು ಅಂಥ ವ್ಯಕ್ತಿಯ ವೀರ್ಯ ಕೂಡ ಆ ಬಟ್ಟೆಲಿದೆ ಅನ್ನುವಂಥದ್ದನ್ನು. ಅಂದರೆ ಇದೆಲ್ಲವೂ ಕೂಡ ಒಂದು ಪ್ರಕ್ರಿಯೆಗಳು ಗೊತ್ತಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಂತ್ರಸ್ತೆಯರು ಬಹುಶಃ ಅಂಥ ಎವಿಡೆನ್ಸನ್ನು ಏನಾದರೂ ಇಡುವಂಥ ಪ್ರಯತ್ನಗಳು ಕೂಡ ಆಗಿರ್ಬೋದು. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಮೆಡಿಕಲ್ ಎವಿಡೆನ್ಸಿಂದ ಹಿಡಿದು ಟೆಕ್ನಿಕಲ್ ಎವಿಡೆನ್ಸ್ ತನಕ ಎಲ್ಲವೂ ಕೂಡ ಅತಿ ಮುಖ್ಯ ಆಗ್ತಾ ಹೋಗುತ್ತೆ. ಧರಿಸಿದಂಥ ಬಟ್ಟೆ, ಲೈಂಗಿಕ ದೌರ್ಜನ್ಯ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಅವರ ಕೂದಲುಗಳು, ಅವರ ವೀರ್ಯ, ಇದೆಲ್ಲವೂ ಕೂಡ ಇದರ ಅತಿ ಮುಖ್ಯ ಭಾಗ ಆಗ್ತಾ ಹೋಗುತ್ತೆ. ತನಿಖೆಯ ಒಂದು ಭಾಗ ಆಗುತ್ತಿದೆಲ್ಲ. ಏನಾದರೂ ಸಂತ್ರಸ್ತೆ ಅಂಥದ್ದೇನಾದರೂ ಬಟ್ಟೆಗಳನ್ನು ಕೊಟ್ಟು ಆ ಮುಖೇನವಾಗಿ
ಫರ್ದರ್ ಇನ್ವೆಸ್ಟಿಗೇಷನ್ ಆಗ್ತಾ ಹೋದರೆ ಅದು ಪ್ರಜ್ವಲ್ಗೆ ಸಂಬಂಧಪಟ್ಟ ಹಾಗಿದ್ದೇನಾ ಅನ್ನುವಂಥ ಎಲ್ಲ ಮೆಡಿಕಲ್ ಎವಿಡೆನ್ಸ್ಗಳನ್ನು ಕೂಡ ಇಲ್ಲಿ ಪತ್ತೆ ಹಚ್ಚುವಂಥ ಕಾರ್ಯ ಆಗ್ತಾ ಹೋಗುತ್ತೆ. ಇಲ್ಲಿ ಏನೇನಾಗಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಆ ಕಾರಣಕ್ಕಾಗಿಯೇ ಪ್ರಜ್ವಲ್ ಮಲಗ್ತಾ ಇದ್ದಂಥ ಹಾಸಿಗೆ, ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟು, ತಲೆದಿಂಬು ಇವುಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಕಾರ್ಯ ಒಂದು ಹಂತದಲ್ಲಿ ನಡೆದಿದೆ. ಸೊ ಇದೆಲ್ಲವೂ ಕೂಡ ಹಂತ ಹಂತವಾಗಿ ನಡೀತಾ ಹೋಗುವಂಥ ಪ್ರಕ್ರಿಯೆಗಳಾಗ್ತಾ ಹೋಗುತ್ತವೆ. ಹಾಗಾಗಿ ಇಲ್ಲಿ ಎಲ್ಲ ಹಂತದ ತನಿಖೆಗಳನ್ನ, ಯಾಕೆಂದರೆ SIT ಟೀಮ್ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಸೀರಿಯಸ್ ಆಗಿದೆ. ಯಾವ ಮಟ್ಟಿಗೆ ಅಂತ ಅಂದರೆ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಂಥ ನಂತರದಲ್ಲಿ ಅದಕ್ಕೆ ಅಗೈನ್ ಆಕ್ಷೇಪಣೆ ಸಲ್ಲಿಸುವಂಥ ಕಾರ್ಯ ಕೂಡ ಹೈಕೋರ್ಟ್ ಮಟ್ಟದಲ್ಲಿ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಬೇಲನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ರೇವಣ್ಣ ಅವರಿಗೆ ಬೇಲನ್ನು ಕೊಟ್ಟಿದ್ದಾರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅನ್ನುವಂಥ ಆ ಮಟ್ಟಿಗೆ ಇಲ್ಲಿ SIT ಟೀಮ್ ಭಾಳ ಸ್ಟ್ರಾಂಗ್ ಆಗಿ ಇಲ್ಲಿ ಎವಿಡೆನ್ಸ್ನ ಮುಖೇನವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸಂದರ್ಭ. ಮೊದಲಿಗೆ ಯಾವುದು ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದು ಒಂದು ಪ್ರಕರಣ ಆದರೂ ಕೂಡ ಅದಕ್ಕೆ ಅಗೈನ್ ರೇಪ್ ಆಗಿದೆ ಅನ್ನುವಂಥದ್ದನ್ನು ಮತ್ತೆ ಒಂದು ಸೆಕ್ಷನ್ ಆ್ಯಡ್ ಮಾಡುವಂಥ ಕಾರ್ಯವೂ ಕೂಡ ಆಗಿತ್ತು. ಹೀಗೆ SIT ಟೀಮ್ ಇದಕ್ಕೆ ಸಂಬಂಧಪಟ್ಟಾಗೆ ಆದಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ವಾದ ಹೂಡುವಂಥ ನಿಟ್ಟಿನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದೆ. ಸೊ ಪ್ರಜ್ವಲ್ ಇದೇನು ನಾನು ಮೊದಲೇ ಹೇಳ್ದಂಗೆ ಘಟನೆ ಆಯಿತು, ನಾಳೆ ಪ್ರಜ್ವಲ್ನ ಕರ್ಕೊಂಬಂದಿರೋದಲ್ಲ. 30 ದಿನಗಳ ಈ ಅವಧಿಯಲ್ಲಿ SIT ಟೀಮ್ ಪ್ರಜ್ವಲನ್ನು ಕಟ್ಟಾಕುವಂಥ ನಿಟ್ಟಿನಲ್ಲಿ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲದೆ ಹೋದರೂ ಕೂಡ ಅಂಥ ಎವಿಡೆನ್ಸ್ಗಳೇನಾದರೂ ಇದ್ದಿದ್ರೆ ಅದರಲ್ಲಿ ಸೊ ಅವುಗಳನ್ನು ಸಂತ್ರಸ್ತೆಯರನ್ನು ಮನವೊಲಿಸೋದು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅವ್ರನ್ನ ನಂತರಲ್ಲಿ ಕಂಪ್ಲೇಂಟ್ ಕೊಡಿಸೋದು, ಭಾಳ ಗೌಪ್ಯವಾಗಿರ್ತೀವಿ ಅನ್ನುವಂಥ ಭರವಸೆ ನೀಡೋದು, ಅದಾದ ನಂತರಲ್ಲಿ ಅವರಿಗೆ ಕಾನೂನಾತ್ಮಕವಾದಂಥ ಸಹಾಯ ಮಾಡೋದು, ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಹಂತ ಹಂತವಾಗಿ SIT ಟೀಮ್ ಮಾಡ್ಕೊಂಡು ಬಂದಿದೆ. ಸೊ ಅದರ ಮುಂದಿನ ಭಾಗ ಅಂತ ಅಂದರೆ ಅದು ಪ್ರಜ್ವಲ್ನ ವಶಕ್ಕೆ ಪಡಿಬೇಕಾದಂಥದ್ದಾಗಿತ್ತು. ಆ ಪ್ರಕ್ರಿಯೆ ಕೂಡ ಇದೀಗ ಮುಕ್ತಾಯ ಆಗಿದೆ. ಸೊ ಪ್ರಜ್ವಲ್ ಇದೀಗ SIT ಟೀಮ್ನ ವಶಕ್ಕೆ 34 ದಿನಗಳ ಬಳಿಕ ಬಿದ್ದಿದ್ದಾನೆ. ಆತ ಏನಾದ್ರು ಭಾಳ ಇದೇನೋ ಪ್ರೀ ಪ್ಲ್ಯಾಂಡ್ ಇತ್ತು, ಆ ಕಾರಣಕ್ಕಾಗಿ ನಾನು ಫಾರಿನಲ್ಲಿ ಹೋಗಿ ಕೂತಿದ್ದೆ, ಆ ನಂತರಲ್ಲಿ ಯೂಟ್ಯೂಬ್ ನೋಡಿದೆ, ನ್ಯೂಸ್ ಚಾನಲ್ಸ್ ನೋಡಿದೆ, ಆಮೇಲೆ ನಂಗೆ ಗೊತ್ತಾಯಿತು ಈ ಥರದ್ದೇನೇ ಹೇಳಿದ್ರು ಕೂಡ ಈ ತನಕನೂ ಕೂಡ ಆತ ಒಬ್ಬ ಪರಾರಿಯಾಗಿರುವಂಥ ಆರೋಪಿ ಅಂತಲೇ ಕನ್ಸಿಡರ್ ಆಗಿತ್ತು. ಸೊ ಅಂಥ ಪರಾರಿಯಾಗಿದ್ದಂಥ ಆರೋಪಿ ಇದೀಗ ಸೆರೆ ಸಿಕ್ಕಿದ್ದಾನೆ ಅನ್ನುವಂಥದ್ದಕ್ಕಿಂತ ಶರಣಾಗತಿ ಆಗಿದ್ದಾನೆ. ಸೊ ಆ ನಂತರದಲ್ಲಿ ಆತನನ್ನು ವಶಕ್ಕೆ ಪಡೆಯುವಂಥ ಪ್ರಕ್ರಿಯೆ ನಡೆದಿದೆ. ಸೊ ಈಗ ಆತ ಹಾಲಿ 17ನೇ ಲೋಕಸಭಾ ಅವಧಿಗೆ ಸಂಬಂಧಪಟ್ಟ ಹಾಗಿನ ಸಂಸದ ಕೂಡ ಆಗಿದ್ದಂಥ ಕಾರಣಕ್ಕಾಗಿ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಗಳಿರುತ್ತೆ. ಆ ಪ್ರಕ್ರಿಯೆಗಳು ಕೂಡ ಇದೀಗ ಫುಲ್ಫಿಲ್ ಆಗಿದೆ. ನೀವು ನೋಡ್ತಾ ಇದ್ರೆ ಏರ್ಪೋರ್ಟ್ ರೋಡ್, ಅಲ್ಲಿಂದ ನೀವು ಸೀದಾ ಹೊರಟ್ರೆ ಕೋಗಿಲೆ ಕ್ರಾಸ್ ಮುಖೇನವಾಗಿ ಹೆಬ್ಬಾಳ ಬಂದು ಅದಾದ ನಂತರದಲ್ಲಿ SIT ಟೀಮ್ CID ಆಫೀಸಿಗೆ ಬರಬೇಕು. ಅದರಂತೆ ನಿಮಗೇನು ಅಲ್ಲಿ ನೋ ಟ್ರಾಫಿಕ್ ಝೋನ್, ಅಂದರೆ ಟ್ರಾಫಿಕ್ ಸಿಗ್ನಲ್ ಇಲ್ಲದೆ ಇರುವಂಥ ಝೋನ್. ಸೊ ಸೀದಾ ನೀವು ಬಂದರೆ ಸೀದಾ ನೀವು ಇನ್ನೂ ಕೆಂಪಾಪುರ ಜಂಕ್ಷನಿಗೆ ಬಂದು ಇಳಿಯೋ ತನಕ ನಿಮ್ಗೇನು ಟ್ರಾಫಿಕ್ ಇಲ್ಲ. ಬಹುಶಃ ಈಗ ರಾತ್ರಿ ಆಗಿರುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಿಮ್ಗೇನು ಟ್ರಾಫಿಕ್ ಇರೋದಿಲ್ಲ. ಆಮೇಲೆ ಹೇಳಿಕೆಳಿ SIT ಟೀಮ್ ಅದೇನು 1-2 ವೆಹಿಕಲ್ಗಳು ಹೋಗಿರೋದು, 10 ವೆಹಿಕಲ್ಗಳು ಹೋಗಿರುವಂಥ ಕಾರಣಕ್ಕಾಗಿ ಬಹುಶಃ ಸಿಗ್ನಲ್ ಫ್ರೀಯಾಗೆ ಕರ್ಕೊಂಬರೋಕ್ಕೆ ಅವಕಾಶ ಇರುತ್ತೆ ಅಂತ ಕಾಣಿಸುತ್ತೆ. ಸೊ ಅಂಥ ಸಿಗ್ನಲ್ ಫ್ರೀ ಫ್ಲೈಓವರ್ನಲ್ಲಿ ಇದೀಗ ಕೋಗಿಲೆ ಕ್ರಾಸ್ ಮುಖೇನವಾಗಿ ಸಾಕಾರ ನಗರ ದಾಟಿ ಅದಾದ ನಂತರದಲ್ಲಿ ಕೆಂಪಾಪುರ ಜಂಕ್ಷನ್ನು, ST ಮಾಲು, ಹೆಬ್ಬಾಳ, ಅದಾದ ನಂತರದಲ್ಲಿ ವಿಧಾನಸೌಧದ ಬ್ಯಾಕ್ ಸೈಡು ಅಂತ ಅಂದರೆ CID ಆಫೀಸಿಗೆ ಕರೆತರುವಂಥ ಕಾರ್ಯ ಆಗುತ್ತೆ.